ಅಧಿಕಾರಕ್ಕೆ ಬಂದಿರಲ್ಲ, ಗಡ್ಡೆಗೆ ಬಟ್ಟೆಗೆ ಬಿಟ್ಟರೆ ಅದನ್ನು ಹೊರಗೆ ಇನ್ನೂ ಅದನ್ನು ಹೇಳ್ತಾ ಹೋಗೋದಕ್ಕಿಂತಲೂ ಉದ್ಯೋಗ ಸೃಷ್ಟಿಗೆ ಏನು ಮಾಡ್ತಾಯಿದ್ರಿ, ಈ GDP ಹೆಚ್ಚೋದಕ್ಕೂ ಏನು ಮಾಡ್ತಾಯಿದ್ರಿ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅವ್ರು ಮಾರ್ಕೆಟ್ ಸಲುವಾಗಿ ಏನು ಮಾಡ್ತಾಯಿದ್ರಿ, ಅಟ್ಲೀಸ್ಟ್ ಅಗ್ರಿಕಲ್ಚರ್ MSP ಮಾಡಿಬಿಡ್ರಿ. ಅವರು ತಮ್ಮದು ನಿಮ್ಮ ಸಾಲನೂ ಕೇಳಕ್ಕೆ ಬರೋದಿಲ್ಲ, ಮತ್ತೂ ಕೇಳಕ್ಕೆ ಬರೋದಿಲ್ಲ, ಉತ್ಪನ್ನ ಸಾಕಷ್ಟು ಬರ್ತದೆ ಅವ್ರಿಗೆ, ಅವರು ನಿಮ್ಗೆ ಸಾಲ ಕೊಡೋಂಗಾಗ್ತಾರೆ. ಇವೆಲ್ಲರೂ ಇದ್ದಾಗ ಅನಗತ್ಯಂಥ ಒಂದು ಸಂಬಳ ಆಯ್ತು ಅಥವಾ ಇವತ್ತು ಮಥುರಾ ಆಯಿತು, ಇನ್ನುಳಿದಂಥ ಸಮಸ್ಯೆಗಳಿರುತ್ತೆ. ಜನರ ನಡಕ ಒಂದು ಅಶಾಂತಿಯನ್ನು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಇನ್ನಾದರೂ BJP ಬಿಡಲಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಯಾಕೆಂತಂದರೆ ದೇಶ ಮುಖ್ಯ. ದೇಶದಲ್ಲಿ ನಾವೆಲ್ಲರೂ ಇವತ್ತು ಹಿಂದೂ ಅನ್ಬೋದು, ಮುಸ್ಲಿಮ್ ಅನ್ಬೋದು, ಮತ್ತೇನು ಅನ್ಬೋದು, ಬಡತನವೆಲ್ಲ ಸತ್ತೋದ್ರೆ ಏನಾಗೋದು ಇಲ್ಲ. ಯಾಕಂದ್ರೆ 90% ಜನ ಇವತ್ತಿಗೂ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಈ ದೇಶದೊಳಗೆ. ಎಲ್ಲ ಧ್ರುವಿ ವರ್ಗದವರು ಹಳ್ಳಿಗಳಲ್ಲಿರ್ಬೋದು, ಶಹರಗಳಲ್ಲಿರ್ಬೋದು, ಎಲ್ಲರೂ ಅವರ ಒಂದು ದುಡಿಮೆ ಮೇಲೆ ಈ ಒಂದು 10% ಜನ ಬುದ್ಧಿವಂತರು, ಇಂಡಸ್ಟ್ರಿಯಲಿಸ್ಟು, ದೊಡ್ಡ ಶಾಲೆಗಳು ತಗೋತಂಥವ್ರು, ಪ್ರೈವೇಟ್ದಾಗೆ ಎಲ್ಲರೂ ಡಿಫೆನ್ಸ್ದಾಗ ವೆಪನ್ಗಳು ತಯಾರು ಮಾಡುವಂಥವ್ರು, ಇವರೆಲ್ಲರೂ ಒಂದು 10% ಇದ್ದಾರೆ. ಈ 10% ಜನರಿಗಾಗಿಯೇ ಈ ದೇಶದ ಅದ ಏನು ಅನ್ನುವಂಥದ್ದು ಇವತ್ತಾಗ್ಯದ. ಇಂಥವ್ರು ಇವತ್ತು ಎಬ್ಬಿಸ್ತಾ ಇದ್ದಾರೆ ಅಂಥವೆಲ್ಲ ಅನಗತ್ಯ ಸಮಸ್ಯೆಗಳನ್ನ ಎಬ್ಬಿಸ್ತಾ ಇದ್ದಾರೆ. ಅದಕ್ಕೆ ಅವರು ಸಹಿತ ದೇಶ ಉಳಿಲಿ. ಯಾಕಂದ್ರೆ ಕೊಳ್ಳೋರು ಇದ್ರಲ್ಲ ನಿಮಗೆಲ್ಲ ಮಾರ್ಕೆಟ್ ಅನ್ನುವಂಥದ್ದು, ನಿಮ್ಮ ಅಲ್ಲಿ ಜನ ಇದ್ರಲ್ಲ ನಿಮ್ಮ ಮಾರ್ಕೆಟ್ ಅನ್ನೋದು ನೀವು ಯಾವುದು ಮರಿಬಾರ್ದಾಗಿದೆ ಅಂತ ಹೇಳ್ತಾ, ಸಂಬಂಧದಂಥ ಘಟನೆಗಳು ಇನ್ನಾದರೂ ಕಡಿಮೆ ಆಗಲಿ, ಮಾಬ್ ಲಿಂಚಿಂಗ್ ನಡೆದು ಹೋಗಲಿ, ಹಿಂದೂ ಮುಸಲ್ಮಾನರು ಒಂದು ಅಂತಮೃದ್ಧಿ ಮೊದಲು ಹೇಗಿದ್ರು ಹಾಗೆ ಇಲ್ಲಿ ಮುಂದೆ ಹೋಗಲಿ. ಅನ್ನಪೂರ್ಣ ತಿಕ್ಕಾಡಿರೋಣ ಆ ಮಾತು ಬೇರೆ. ಯಾಕಂದ್ರೆ ಒಂದು ಮೆಂಟಂದೆಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತಾವೆ. ಈ ದೇಶ ಅಂದ ತಕ್ಷಣ ಸ್ವಲ್ಪ ಅನೇಕ ಜನ ಇರೋದ್ರಿಂದ ಆಗುವನ ಅದ್ರಲ್ಲಿ ಹೆಚ್ಚು ಲಕ್ಷ್ಯ ವೆಚ್ಚಲಾರ್ದ ಅವ್ರನ್ನ ಆದಷ್ಟು ಶಾಂತಿಯಿಂದ ಕರ್ಕೊಂಡು ಹೋದ್ರೆ ಸಂಬಳ ಇನ್ನೊಮ್ಮೆ ಆಗದಂಗೆ ಮಥುರಾ ಅನಗತ್ಯ ಹುಟ್ಟಾಕದ. ಈಗ ರಾಮ ಮಂದಿರ ಕಟ್ಟಿಸಿ ಅದಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ, ಪ್ರೀತಿಯಿಂದಿದ್ದಾರೆ. ಅದನ್ನು ಉಳಿಸೋ ಕೆಲಸ ನಾವೆಲ್ಲರೂ ಮಾಡಬೇಕಾಗಿತ್ತು. ನಿಮಗೆ ಒಪ್ಪರಿಗೆ ಆಗಲಿಕ್ಕಿಲ್ಲ, ನನಗೆ ಒಲಿಸ್ತದೆ ಇಲ್ಲ ಅಂತಲ್ಲ. ಯಾಕಂತ ಆದರೂ ನಮ್ಗೆ ಹೇಳೋ ಕೆಲಸಗಳಿದ್ದಾವೆ. ಯಾಕೆ ದೇಶ ಉಳಿಬೇಕಲ್ಲ, ದೇಶ ಉಳಿದು ಅರ್ಥವ್ಯವಸ್ಥೆ ಮೇಲೆ. ಅದಕ್ಕೆ ಅರ್ಥವ್ಯವಸ್ಥೆ ಉಳಿಬೇಕಾಗಿತ್ತಪ್ಪ ಅಂದ್ರೆ ಸರ್ಕಾರ ಇದ್ದು ಒಂದು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಅಂದರೆ ಡಿಸ್ಲೈಕ್ ಮಾಡಿರಿ ಅಂತ ಹೇಳ್ತಾ, ಇವತ್ತು ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹೋಗಬೇಡ ಅಂತ ಮತ್ತೊಮ್ಮೆ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ, H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.